ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಹೇಳಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ. ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಇದು ಜಾಕಲ್ಲಿ ನಮ್ಮದು ಜಬರ್ದಸ್ತ್ ಲೈನ್ ಜಾಕ್ ಏನಿದೆ ಆ ಲೈನಲ್ಲಿ ಮಾಡಿಸಿರೋ ಗಂಡು ಹಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಗಿಡ್ಡಿ ಕಾಲು ಇವೆಲ್ಲ ನೋಡ್ಬೋದು. ಟಾಪ್ ಕ್ಲಾಸಾಗಿ ಬಂದಿದೆ. ಜಾಕಲ್ಲಿ ಗಂಡು ಪಟ್ಟ ಮೇನು ಜಬರ್ದಸ್ತ್ ಲೈನು. ಜಾಕ್ಗಳು ಪಟ್ಟಗಳು ಆದಾಗೆಲ್ಲ ರೆಕ್ಕೆ ಹೊಡೆದಿರ್ತೀವಿ. ಫ್ಯೂಚರ್ಗೆ ಒಂದು ಚಿಕ್ಕ ಜೊತೆ ಮಾಡ್ಕೊಬೇಕು ಅಂತ ಇದು ರೆಕ್ಕೆ ಹೊಡೆದಿಕ್ಕಿದ್ದು ಗಂಡಿದು. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ತು ಟಾಪ್ ಆಗಿರುತ್ತೆ. ಈ ಲೈನಲ್ಲಿ 8 ಗಂಟೆ ಮೇಲೆ ತನಕ ಹಕ್ಕಿಗಳು ಆಡಿದೆ. ಬಾಜಿಗಳು 6 ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಪಲ್ಲ ಬಂದ್ಬಿಟ್ಟು 35 ರಿಂದ 40 ನಿಮಿಷ ಪಲ್ಲ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜಾಕ್ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಜಬರ್ದಸ್ತ್ ಲೈನ್ ಜಾಕ್ಗಳೇನಿದೆ ಆ ಲೈನಲ್ಲಿ ಜಾಕಲ್ಲಿ ಗಂಡ್ಪಟ್ಟ. ಫ್ರೆಂಡ್ಸ್ ಈಗೇನು ಜಸ್ಟ್ ಜಾಕಲ್ಲಿ ಗಂಡ್ಪಟ್ಟ ತರಿಸಿದೆ. ಸಿಂಗಲ್ ಟೈಲು ಚಡಿವಾಲ ಬರುತ್ತೆ. ಚುಪ್ ತಿರಿ ಉದ್ದಾ ತಿರಿಗಳು ನೋಡ್ಬೋದು. ಚುಪ್ ತಿರಿ ಉದ್ದಾ ತಿರಿ ಇರುತ್ತೆ. 2 ದಸ್ತದ ಗಂಡು, ತುಂಬ ದೊಡ್ಡ ಗಂಡಲ್ಲ, 2 ದಸ್ತದ ಗಂಡಿದು. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣ ನೋಡ್ಬೋದು. ಸಖತ್ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣಲ್ಲಿ ಏನು ಇವಾಗ ಸ್ಟಾರ್ಟ್ ಆಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಫುಲ್ ಹಡ್ಕೊಂಡಿದೆ, ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕಣ್ಣು ಪೂರ್ತಿ ನೋಡ್ಬೋದು. ಕ್ರ್ಯಾಕ್ಸು ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೇಟ್ ಕ್ವಾಲಿಟಿಲಿರುತ್ತೆ. ಇದು ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿದೆ. ಇನ್ನೂ ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸು ಒಡಕಲು ಅನ್ನೋದು ಸಖತ್ ಹರಡ್ಕೊಳ್ಳುತ್ತೆ, ಸಖತ್ತು ಎದ್ದಿ ಕಾಣುತ್ತೆ. ಇದು ಜಾಕಲ್ಲಿ ಗಂಡು. ರಿಂಗ್ ನಂಬರ್ 3457. ಫ್ರೆಂಡ್ಸ್ ಇದು ನಗಿನ ತಾಮ್ರಾಲಲ್ಲಿ ಚಾಂಪಿಯನ್ ಲೈನು ನಮ್ಮ ಅಕ್ಕಿಗಳೇನಿದೆ ತೋಟದ ಮನೆ ಅಕ್ಕಿ ಅದರಲ್ಲಿ ಜೊತೆ ಪಟ್ಟ. ಇದು ಗಂಡು ಪಟ್ಟ ಆಗತ್ತೆ, ಇದು ಹೆಣ್ಣು ಪಟ್ಟ ಆಗತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಯಾರೇ ಈ ಪಟ್ಟನ ಇಸ್ಕೊಂಡ್ರೂ ಒಂದು 10 ದಿನದಲ್ಲೆಲ್ಲ ಹಾರ್ಸೋದು ಸ್ಟಾರ್ಟ್ ಮಾಡಿಬಿಡಿ. ಗಟ್ಟಿ ಬಾಜಿ ಹತ್ತಿ ನೀವು ಇನ್ನೂ ಟೈಮ್ ನೋಡ್ಬೇಕಾದ್ರೆ ಇನ್ನೂ ಟೈಮ್ ನೋಡ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಇದು ಇಸ್ಕೊಂಡಿದ್ದ ತಕ್ಷಣ ರೆಕ್ಕೆ ಹೊಡಿಯೋಕೆ ಹೋಗ್ಬೇಡಿ. ಆಡಿಸ್ಬಿಟ್ಟು ಬಾಜಿ ಹತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ದಿ ಬೆಸ್ಟ್ ಲೈನಲ್ಲಿ ಕೊಡ್ತಾಯಿದ್ದೀನಿ. ನಮ್ಮದು ಚಾಂಪಿಯನ್ ಲೈನ್ ಪಟ್ಟಗಳು ಏನೇನು ಹಾಕ್ತಾ ಇರ್ತೀವಿ ನಾವು ವೀಡಿಯೋಗಳು ಆಗ್ದಂಗೆ ಏನು ಸೇಲ್ ಆಗ್ತಾಯಿರತ್ತೆ. ಸೇಮ್ ಚಾಂಪಿಯನ್ ಲೈನಲ್ಲಿ ಜೊತೆ ಪಟ್ಟ. ಇದೇನಂದರೆ ನಮ್ಮ ಫ್ರೆಂಡ್ಸು ಮೊನ್ನೆ ತೋಟಕ್ಕೆ ಹೋಗಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ಅವ್ರು ಹೋದಾಗ ಅಲ್ಲಿ ಕೆಲಸದವರು ಜೊತೆ ಪಟ್ಟ ಆಗಿದೆ ಅಂತ ವೀಡಿಯೋ ಕಳಿಸಿದ್ರು. ತೊಗೊಂಬನ್ನಿ ಅಂತ ಹೇಳಿದ್ದಕ್ಕೆ ತಂದರು ನನ್ನ ಫ್ರೆಂಡ್ಸೇ ಇದನ್ನ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಆಗಿರುತ್ತೆ. ಮೇಯ್ನು ನಮ್ಮದು ನಗಿನ ತಾಮ್ರಲ್ಲಿ ಗಂಡು ಹೆಣ್ಣು ಏನಿದೆ ಆ ಲೈನಲ್ಲಿ ಬಂದಿರೋ ಪಟ್ಟಗಳಿವು. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಇವಾಗಲೇ ಸಖತ್ತಾಗಿದೆ. ಯಾರೇ ಈ ಪಟ್ಟ ಅಲ್ಲಿ ಟೂರ್ನಮೆಂಟ್ಗೆ ಮುಂದಿನ ವರ್ಷ 5 ಅವರ್ ಆರಿಸಿರೇನೋ, ಗಂಡು ಪಟ್ಟಾರು ಆರಿಸಿ ಹೆಣ್ಣು ಪಟ್ಟಾರು ಆರಿಸಿ 5 ಅವರ್ ಆರಿಸಿರೇನೋ ಸೇಮ್ ಲೈನಲ್ಲಿ ಇನ್ನೂ ಒಂದು ಪಟ್ಟನ ಕೊಡ್ತೀನಿ ಆಡಿಸ್ಕೊಳ್ಳೋದಕ್ಕೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ನೋಡ್ಬೋದು. ಹೆಣ್ಣು ಫುಲ್ಲು ಎಸ್ ಟೈಪ್ ಕುತ್ತಿಗೆ, ಗಂಡು ಅಷ್ಟೇ ಫುಲ್ಲು ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ಕಣ್ಣಿನ ಕ್ವಾಲಿಟೀಸ್ ಮಾತ್ರ ಸಖತ್ತಾಗಿ ಬಂದಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಹಕ್ಕಿ ಕ್ವಾಲಿಟೀಸು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ. ಸಿಂಗಲ್ ಪಟ್ಟ ಬೇಕು ಅಂದರೆ ಸಿಂಗಲ್ ಪಟ್ಟಾನ ಪರ್ಚೇಸ್ ಮಾಡ್ಕೊಬೋದು. ಒಂದು ಪಟ್ಟ 3,000 ಆಗುತ್ತೆ. ನೀವು ಗಂಡು ಪಟ್ಟಾರು ಎತ್ಕೊಳ್ಳಿ, ಹೆಣ್ಣು ಪಟ್ಟಾರು ಎತ್ಕೊಳ್ಳಿ. ಒಂದು ಪಟ್ಟ ಬೆಲೆ ಬಂದ್ಬಿಟ್ಟು 3,000 ಆಗುತ್ತೆ. ಜೊತೆ ಪಟ್ಟನೇ ಯಾರು ಎತ್ಕೊತೀರಾ ಅಂದರೆ ಜೊತೆ ಪಟ್ಟನ 5,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಫಿಕ್ಸೆಡ್ ರೇಟ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ನಗಿನ ತಾಮ್ರಲ್ಲಿ ಮಾಡಿಸಿರೋ ಜೊತೆ ಪಟ್ಟ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ನಗಿನ ತಾಮ್ರಲ್ಲಿ ಜೊತೆ ಪಟ್ಟ ತರಿಸ್ತೆ, ಅದರಲ್ಲಿ ಗಂಡು ಪಟ್ಟ. ಇದು ಸಿಂಗಲ್ ಟೇಲು, ಚಡಿವಾಲ ಬರುತ್ತೆ. ಚುಪ್ ತಿರಿ ಉದ್ದಾ ತಿರಿ. ಆಲ್ಮೋಸ್ಟು 3ನೇ ತಿರಿ ಉದ್ರಿ ಬಂದಿದೆ, 4ನೇ ತಿರಿ ಇವಾಗ ಒಂದು ಉದುರಿಸ್ಕೊಂತು. ಚುಪ್ ತಿರಿ ಉದ್ದಾ ತಿರಿ ಫುಲ್ ತಿರಿ ಇದೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು ಸಖತ್ತಾಗಿರುತ್ತೆ. ಚಡಿ ಶೇಪಲ್ಲಿರುತ್ತೆ. ಮೀಡಿಯಮ್ ಎದೆ ಇದೆ. ಇವಾಗ ಅದು ದೊಡ್ಡಕ್ಕಿ ಹಾಕ್ತಾರಂಗೆ ಅಗ್ಲ ಎದೆ ಆಗುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹೆವಿಯಾಗಿದೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ತುಂಬ ಹೆವಿಯಾಗಿ ಬಿಚ್ಕೊಂಡಿದೆ. ಇನ್ನೂ ಇದು ಕಣ್ಣಿನ ಕ್ವಾಲಿಟೀಸ್ ಚೇಂಜ್ ಆಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ.
ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ಎಕ್ಸ್ಟ್ರೀಮ್ ಲೆವೆಲಲ್ಲಿದೆ. ಇದು ಗಂಡು ಪಟ್ಟ. ರಿಂಗ್ ನಂಬರ್ ಜ್ಞಾಪಕ ಹಾಕ್ಕೊಳ್ಳಿ. ರಿಂಗ್ ನಂಬರ್ 31. ರಿಂಗ್ ನಂಬರ್ 31 ಗಂಡು ಪಟ್ಟ. ಫ್ರೆಂಡ್ಸ್, ಇದು ನಗಿನ ತಾಮ್ರದ್ದು ಜೊತೆ ಪಟ್ಟ, ಹೆಣ್ಣು ಪಟ್ಟ, ಸಿಂಗಲ್ ಟೈಲ್ ಬರುತ್ತೆ. ಶಿಫ್ಟ್ ತಿರಿ, ಉದ್ದಾ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಮಾಡುತ್ತೆ. ಎರಡು ಸೈಡ್ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಮೀಡಿಯಮ್ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕಂಡೀಷನ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಗಂಡು ಹೆಣ್ಣು ಎರಡೂ ನೋಡ್ಬೋದು. ಕಣ್ಣಲ್ಲಿ ಸಖತ್ ಒಳ್ಳೆ ಕ್ವಾಲಿಟೀಸ್ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ, ಹಡ್ಕೊಂಡಿದೆ, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಎರಡಕ್ಕಿನೂ ಇವಾಗ ಕಣ್ಣು ಬಂದ್ಬಿಟ್ಟು ಫುಲ್ಲು ಗ್ರೇ ಶೇಡಲ್ಲಿದೆ. ಇದು ಫುಲ್ ಬಿಳೆ ಕಣ್ಣಿಗೆ ಟರ್ನ್ ಆಗುತ್ತೋ ಇಲ್ಲ ಇದೇ ಗ್ರೇ ಶೇಡ್ ಮೇಂಟೈನ್ ಮಾಡುತ್ತೋ ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಪಟ್ಟಗಳು. ಇದು ನೋಡ್ಬೋದು, ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಆಗಿರುತ್ತೆ. ಹೆಣ್ಣಿಂದ ರಿಂಗ್ ನಂಬರ್ ನೆನಪಿಟ್ಕೊಳ್ಳಿ. ರಿಂಗ್ ನಂಬರ್ 35. ಫ್ರೆಂಡ್ಸ್, ಇದು ಮೀಟ್ರ್ ಗೇಜಲ್ಲಿ ತಿರಾವಲ್ ಗಂಡು. ಅದಕ್ಕೆ ಮ್ಯಾಚ್ ಮಾಡಿರೋದು ಎಡನೂರು ಸಬ್ಜಾಲಿ 3ನೇ ಪಟ್ಟಿ ಸೂಪರ್ ಆಗಿರೋ ಹೆಣ್ಣು. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಇದೆ. ನೀವು ಪಟ್ಟಗಳೊಂದು 5ನೇ ಕಲ್ಲಿ 6ನೇ ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಸಾಕು. ಪಟ್ಟಗಳನ್ನ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆ 7-8 ಗಂಟೆ ಮೇಲೆ ಬಂದುಬಿಡುತ್ತೆ. ಬಾಜಿ ಬಂದುಬಿಟ್ಟು ಮೀಟ್ರ್ ಗೇಜ್ ತಿರಾವಲಲ್ಲೂ ಎಡನೂರು ಸಬ್ಜಾಲೂ ಬಾಜಿಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. 7ರಿಂದ 8 ರಾಕೆಟ್ ಬಾಜಿ ಇರುತ್ತೆ. ಒಂದು ಸತಿ ಅಕ್ಕಿ ಬಾಜಿ ಮಾಡಿ ಅಕ್ಕಿ ಪಲ್ಲಾಗೋಯ್ತು ಅಂದರೆ 35ರಿಂದ 40 ನಿಮಿಷ ಪಲ್ಲಾಗೋಗ್ಬಿಡುತ್ತೆ. ಎರಡಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಅಕ್ಕಿಗಳನ್ನ ಮ್ಯಾಚ್ ಮಾಡಿರೋದು. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ರಿಸಲ್ಟ್ ಇರುತ್ತೆ. ತುಂಬ ದೊಡ್ಡ ಅಕ್ಕಿಗಳಲ್ಲ, ಚಿಕ್ಕ ಜೊತೆನೇ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಸಿಗಲಿ, ನಮ್ಮ ಲೈನ್ ಅಕ್ಕಿಗಳು ಎಲ್ಲ ಕಡೆನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿ ಅಂದ್ಬಿಟ್ಟು ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ದಿ ಬೆಸ್ಟ್ ಬಂದ ಜೊತೆಗಳನ್ನ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಎರಡು ಅಕ್ಕಿನೂ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಟೀಸು ಎಸ್ ಟೈಪ್ ಕುತ್ತಿಗೆಯಲ್ಲಿ ಹಿಂಗೆ ನಿಂತ್ಕೊಳ್ಳುತ್ತೆ ಅಂತ. ಗಂಡು ಹೆಣ್ಣು ಎರಡೂ ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಕಲರ್ ಟೂರ್ನಮೆಂಟ್ಗೆ ಕಟ್ಕೊಳ್ಳೋರಿಗೆ ತುಂಬ ಒಳ್ಳೆ ಲೈನ್ ಆಗುತ್ತೆ. ಯಾಕಂದರೆ ಇವೆಲ್ಲ ನೀವು ಒಂದು 3 ಬಣ್ಣ 4 ಬಣ್ಣ ಅಕ್ಕಿಗಳನ್ನ ಮಾಡಿಸಿ ಅದೇ ಲೈನ್ನೇ ಕಲರ್ ಟೂರ್ನಮೆಂಟ್ಗೂ ಕಟ್ಕೊಬೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಮೀಟ್ರಿಗೆ ಎಸ್ತಿರೋಲ್ಲ ಗಂಡು, ಎಡನೂರು ಸಬ್ಜಾಲಿ 3ನೇ ಪಟ್ಟಿ ಸೂಪರ್ ಆಗಿರೋ ಹೆಣ್ಣು. ಫ್ರೆಂಡ್ಸ್, ಈಗೇನು ಜಸ್ಟ್ ಮೀಟ್ರಿಗೆ ಎಸ್ತಿರೋಲ್ಲ ಗಂಡು ತೋರಿಸ್ತೆ. ಸಿಂಗಲ್ ಟೈಲು, ಚಡಿವಾಲ, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಸಖತ್ತಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ನು, ಕ್ರ್ಯಾಕ್ಸು, ಒಡಕ್ಲು, ಔಟರ್ ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು. ಕಣ್ಣು ನೋಡ್ಬೋದು, ಹಿಂಗೆ ಅಗ್ಲ ಕಣ್ಣು ಎತ್ತಿಟ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಟಾಪ್ ಆಗಿರುತ್ತೆ. ದಿ ಬೆಸ್ಟ್ ಲೈನ್ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ಪಟ್ಟಗಳು ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸಿ ಮುಂದಿನ ವರ್ಷಕ್ಕೆ ಪಟ್ಟಗಳನ್ನ ಒಳ್ಳೆ ರಿಸಲ್ಟ್ ನೋಡ್ಕೊಬೋದು. ಇದು ಮೀಟ್ರಿಗೆ ಎಸ್ತಿರಲ್ಲ ಗಂಡು. ರಿಂಗ್ ನಂಬರ್ 3487. ಫ್ರೆಂಡ್ಸ್, ಇದಕ್ಕೆ ಮ್ಯಾಚ್ ಮಾಡಿರೋದು ಎಡನೂರು ಸಬ್ಜಾಲ್ ಹೆಣ್ಣು. ಸಿಂಗಲ್ ಟೈಲು, ಚಡಿ ಬಾಲ ಬರುತ್ತೆ. ಬಾಲಲ್ಲಿ ವೈಟ್ ನೋಡ್ಬೋದು. ವೈಟ್ ಗರಿಗಳು ಏನು ಕಳ್ತೀರಾ, 1.5 ಬಾಲ ವೈಟು, 2.5 ಬಾಲ ವೈಟು ಹಿಂಗೆ ನೋಡ್ಬೋದು. ವೈಟು ಚೆನ್ನಾಗಿ ಬಂದಿದೆ. 2 ಸೈಡು ನೋಡ್ಕೊಳ್ಳಿ, 2 ಸೈಡು ಚೆನ್ನಾಗಿ ಬಂದಿದೆ. ಶುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ಇದರಲ್ಲೂ ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಕೆಂಪು ಛಾಯೆನೂ ಸಕ್ಕತ್ತಾಗಿದೆ. 3ನೇ ಪಟ್ಟಿನೂ ನೋಡ್ಬೋದು. 3ನೇ ಪಟ್ಟಿನೂ ಡಾರ್ಕ್ ಆಗಿರುತ್ತೆ. 2 ಸೈಡು 3ನೇ ಪಟ್ಟಿ ನೋಡ್ಕೊಳ್ಳಿ, ಡಾರ್ಕ್ ಆಗಿರುತ್ತೆ. ಕೆಂಪು ಛಾಯೆ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗರಿಗಳಲ್ಲಿ ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿರುತ್ತೆ.
ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಗಂಡು ಬಂದುಬಿಟ್ಟು ಫುಲ್ಲು ಶುದ್ಧ ಕಣ್ಣು, ಹೆಣ್ಣು ಬಂದುಬಿಟ್ಟು ಫುಲ್ಲು ಒಡಕಲು ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡಕ್ಕೇನು ಟಾಪ್ ಆಗಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಹಿಡ್ಕೊಳ್ಳುತ್ತೆ, ಹೆಂಗೆ ಎಳೆದು ಬಿಡುತ್ತೆ ಅಂತ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ಸಕ್ಕತ್ತಾಗಿ ಮಾಡುತ್ತೆ. ದಿ ಬೆಸ್ಟ್ ಕ್ವಾಲಿಟಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ಒಂದು ಟಾಪ್ ಪರ್ಫಾರ್ಮೆನ್ಸು ಪಟಾಗಳನ್ನ ನಿಮ್ಮನೇಲಿ ನೀವೇ ಲೈನ್ ಮಾಡಿ ಇಟ್ಕೊಬೋದು. ರಿಂಗ್ ನಂಬರ್ 3453. ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ. ಎರಡಕ್ಕಿನೂ ಲೆಂತು, ಅಗ್ಲ ಎದೆ. ಹೆಣ್ಣು ಬಂದ್ಬಿಟ್ಟು ಗುಂಡು ತಲೆ, ಗಿಡ್ಡಿ ಚೊಂಚು. ಗಂಡು ಬಂದ್ಬಿಟ್ಟು ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ಟಾಪ್ ಆಗಿರುತ್ತೆ. ಈ ಬಂದ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇದೆ. ನೀವು ಪಟ್ಟಗಳನ್ನ ಒಂದು 4ನೇ ಕಲ್ಲಿ 5ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬಂದರೆ ಸಾಕು. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೂ ನಿಮಗೆ 7-8 ಗಂಟೆ ಮೇಲೆ ಟೈಮಿಂಗ್ ಬರುತ್ತೆ. ಅದೇ ಪಟ್ಟಗಳು ದಸ್ತಾ ಆದಮೇಲೆ ಇನ್ನೂ ಟೈಮಿಂಗ್ ಲಾಂಗ್ ಆಗುತ್ತೆ. ಇವಲ್ಲಿ 10 ಗಂಟೆ ತನಕ ಎಲ್ಲ ಪಟ್ಟಗಳು ಆಡಿದೆ. ಆದರೆ ನಾನು ಕೊಡ್ತಾರೋದು 7-8 ಗಂಟೆ ಲೈನ್ ಅಂತಲೇ ಕೊಡ್ತಾರೋದು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ನೀವು ಹಕ್ಕಿಗಳನ್ನ ನೀಟಾಗಿ ಓಡಿಸ್ಕೊಂಬಂದರೆ ಇವಲ್ಲಿ ಪಟ್ಟಗಳು ಸಖತ್ ಲಾಂಗ್ ಟೈಮು. ನೀವು ಪಟ್ಟಗಳನ್ನ ನೋಡ್ಬೋದು. ಅಕ್ಕಿ ಆಟನ ಬಾಜಿ ಬಂದ್ಬಿಟ್ಟು 4-5 ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಔಟ್ ಬರುತ್ತೆ. ದೂರಪರ ಸಿಕ್ಕಾಪಟ್ಟೆ ಔಟ್ ಬರುತ್ತೆ ಈ ಲೈನಲ್ಲಿ ಪಟ್ಟಗಳು. ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆ ಆಡಲ್ಲ. ಮೀಡಿಯಮ್ ಕೈ ಅಕ್ಕಿ. ಹಕ್ಕಿ ಒಂದು ಸತಿ ಛತ್ರಿ ಮೇಲೆ ಬಂದ್ಬಿಟ್ಟು ಸರ್ಕಣಿ ಗೇಟ್ಲಿ ಮಾಡ್ಬಿಟ್ಟು ಬಾಜಿ ಮಾಡಿಬಿಟ್ಟು ಮುಂದಕ್ಕೆ ಹೋಯ್ತು ಅಂದರೆ ಬರೋದೇನೆ 30-35 ನಿಮಿಷ ಆದಮೇಲೆ ಒಂದು ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ಸೂಪರ್ ಟಾಪ್ ಕ್ಲಾಸ್ ಕ್ವಾಲಿಟಿಲಿರುತ್ತೆ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಟಾಪ್ ಅಂದರೆ ಟಾಪ್ ಆಗಿರುತ್ತೆ. ಗಂಡು ಬಂದ್ಬಿಟ್ಟು ಸಖತ್ ಸೈಜ್ ಇರುತ್ತೆ. ಹೆಣ್ಣು ಗಂಡನ್ನ ಕಂಪೇರ್ ಮಾಡಿದ್ರೆ ಹೆಣ್ಣು ಸೈಜ್ ಚೆನ್ನಾಗಿದೆ. ಯಾಕಂದರೆ ಗಂಡು ಸೈಜ್ ಜಾಸ್ತಿ ಇರುತ್ತೆ, ಹೆಣ್ಣು ಅದರಿಂದ ಸೈಜು ಅಷ್ಟೊಂದು ಎದ್ದಿಗೆ ಗೊತ್ತಾಗಲ್ಲ. ನಾರ್ಮಲ್ಲಾಗೆ ಮಾಮೂಲಿ ಗಂಡುಗಳು ಏನು ಸೈಜ್ ಇರುತ್ತೆ ಆ ಸೈಜಲ್ಲಿ ಹೆಣ್ಣಿರುತ್ತೆ. ಗಂಡು ಬಂದ್ಬಿಟ್ಟು ಹೆಣ್ಣಕ್ಕಿಂತ ಡಬಲ್ ಸೈಜಲ್ಲಿರುತ್ತೆ. ಇಲ್ಲಿ ನೋಡ್ಬೋದು. ಎರಡಕ್ಕಿನೂ ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಗುಂಡು ತಲೆ, ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸು ಎರಡಕ್ಕಿದೂ ತುಂಬ ಟಾಪ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸ್ಕೊಳ್ಳಿ ಈ ಸೀಸನ್ಗೆ. ಮುಂದಿನ ವರ್ಷಕ್ಕೆ ನಿಮಗೆ ಪಟ್ಟಗಳು ಒಳ್ಳೆ ಲಾಂಗ್ ಟೈಮು. ಈ ಬಂದ ಜೊತೆಯಲ್ಲಿ ನೀವು ಪಟ್ಟಗಳ ಪರ್ಫಾರ್ಮೆನ್ಸ್ನ ನೋಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೇಕಲ್ ರೇಗ್ದಾರ್ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕಂಡೀಷನ್, ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರ್ ಗಂಟು ತೋರಿಸ್ದೆ. ಸಿಂಗಲ್ ಟೈಲ್ ಚಡಿವಾಲ ನೋಡ್ಬೋದು ಹೆಂಗೆ ತಿರ್ಕೊಳತ್ತೆ ಅಂತ. ಚುಪ್ತಿರಿ, ಉದ್ದಾತಿರಿ, ಲಾಲ್ಕಟ್ಟು ನೋಡ್ಬೋದು. ಸೂಪರ್ ಆಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಸಖತ್ತು ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಅಲ್ಟಿಮೇಟ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಕ್ರ್ಯಾಕ್ಸು ಹೊಡ್ಕಲು ನೋಡ್ಬೋದು. ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಾ ಇರೋಂಗೆ ಕ್ರ್ಯಾಕ್ಸು ಹೊಡ್ಕಲು ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಸಿಲ್ವರ್ ಗ್ರೇ ಶೇಡ್ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವ ಟೈಪಲ್ಲಿ ಗಂಡು ಹೆಣ್ಣು ಮ್ಯಾಚ್ ಮಾಡಿದ್ದೀವಿ ನೋಡ್ಕೊಳ್ಳಿ. ಪಟ್ಟ ರಿಸಲ್ಟು, ಪರ್ಫಾರ್ಮೆನ್ಸು ಸಖತ್ತು ಲಾಂಗ್ ಟೈಮ್ ಇದೆ ಈ ಬಂದ ಜೊತೆಯಲ್ಲಿ. ರಿಂಗ್ ನಂಬರ್ 2412. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲು ಚಡಿವಾಲ ನೋಡ್ಬೋದು. ಚಡಿವಾಲ ಹೆಂಗೆ ತಿರ್ಕೊಂಡಿರುತ್ತೆ ಅಂತ. ಚುಪ್ತಿರಿ, ಉದ್ದಾತಿರಿ, ಲಾಲ್ಕಟ್ಟಿದಲ್ಲಿ ತುಂಬ ಲೈಟಾಗಿರುತ್ತೆ. ಚುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಹಕ್ಕಿ ಇಲ್ಲಿ ನೋಡ್ಬೋದು. ಇಲ್ಲಿ
ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಟಾಪ್ ಕಂಡೀಷನ್ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು. ಪುತ್ಲಿನ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಎಳೆದು ಬಿಡ್ತಾರತ್ತೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಗಂಡು ಹೆಣ್ಣು ಎರಡಲ್ಲೂ ಒಂದು ಚುಕ್ಕೆನೂ ಅನಾರಿ ಇರಲ್ಲ. ಹಾರಿಸ್ಕೊಳ್ಳೋ ಲೈನು ಜಾಸ್ತಿ ಬರಬೇಕು ಪಟ್ಟಗಳು ಅಂದ್ಬಿಟ್ಟು ಈ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ಪರ್ಫಾರ್ಮೆನ್ಸು, ರಿಸಲ್ಟು ಎಲ್ಲ ತುಂಬ ಲಾಂಗ್ ಟೈಮ್ ಇದೆ ಈ ಬಂದ ಜೊತೆಯಲ್ಲಿ. ರಿಂಗ್ ನಂಬರ್ 3650. ಇಷ್ಟು ಗಂಡು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಚೆಡಿಯಾಗಿರುತ್ತೆ, ಟಾಪ್ ಆಗಿರುತ್ತೆ. ಅಗ್ಲ ಎದೆ, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಕ್ಕತ್ತಾಗಿರುತ್ತೆ. ಇದಕ್ಕೆ ಈ ಸತಿ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ನಾವು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣ ಮ್ಯಾಚ್ ಮಾಡಿದ್ದೀವಿ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಎರಡು ಟಾಪ್ ಲೈನಲ್ಲಿ ಅಕ್ಕಿಗಳನ್ನ ಮ್ಯಾಚ್ ಮಾಡಿರೋದು. ಮಕ್ಷಿ ಗಂಡು, ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು. ಎರಡಕ್ಕಿನೂ ಮೇಯ್ನು ಟಾಪ್ ಲೈನ್ಗಳಲ್ಲೇ ಮ್ಯಾಚ್ ಮಾಡಿರೋದು. ಫಸ್ಟ್ ಟೈಮ್ ಜೊತೆ ಮಾಡ್ತಾರೋದು ಇದು. ಯಾಕಂದರೆ ಗಂಡು ಈ ಸತಿ ಸೀಸನ್ಗೆ ಆಡಿದ ಗಂಡನೇ ರೆಕ್ಕೆ ಹೊಡೆದ್ಬಿಟ್ಟು ಆನೆಕಲ್ಲಿಗೆ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಆನೆಕಲ್ ರೇಗ್ದಾರ್ಗೆ ಮ್ಯಾಚ್ ಮಾಡಿರೋದು. ಹೆಣ್ಣು ಈ ವರ್ಷ 6:30 ಗಂಟೆ ಹಾರಿರೋ ಹೆಣ್ಣು. ಗಂಡು ಈ ವರ್ಷ 6 ಗಂಟೆ ಬರೋ ತನಕನೂ ಓಡಿಸಿದ್ದೀವಿ. 6 ಗಂಟೆ ಬಂದ ಮೇಲೆ ರೆಕ್ಕೆ ಹೊಡೆದಿದ್ದೀವಿ. ಮುಂದಿನ ವರ್ಷಕ್ಕೆ ಇದೇ ಅಕ್ಕಿಗಳನ್ನ ಬಿಡ್ಕೊಂಡ್ರೂ ಇನ್ನೂ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಯಾಕಂದರೆ ಇನ್ನೂ ಇವಾಗ ಚಿಕ್ಕ ಅಕ್ಕಿಗಳು ಆಲ್ಮೋಸ್ಟ್ ಒಂದೂವರೆ ದಸ್ತದ ಅಕ್ಕಿಗಳು, 1.5 ಇಂದ 2 ದಸ್ತದ ಅಕ್ಕಿಗಳು ಅಂತಲೇ ಇಟ್ಕೊಳ್ಳಿ. ಚಿಕ್ಕ ಅಕ್ಕಿಗಳು ಇನ್ನೂ ಜೊತೆನೂ ಆಗಿದೆ. 2 ಅಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಒಂದು 8 ಗಂಟೆ ತನಕ ಪಟ್ಟಗಳನ್ನ ಈ ಲೈನಲ್ಲಿ ನೀವು ಈಸಿಯಾಗಿ ಬಿಡ್ಕೊಬೋದು. ಈ ಬಂದ ಜೊತೆಗೆ ಏನು ಪಟ್ಟಗಳು ಬರುತ್ತೆ ಅದನ್ನ ಒಂದು 8 ಗಂಟೆ ಅಂತೂ ಬಿಡ್ಕೊಬೋದು. ಇದು ಹೊಸ ಜೊತೆ ಮಾಡಿರೋದು. 2 ಅಕ್ಕಿನೂ ತುಂಬ ಒಳ್ಳೆ ಕ್ವಾಲಿಟೀಸಲ್ಲಿರೋ ಅಕ್ಕಿಗಳು. ಬಾಜಿನೂ ಅಷ್ಟೇ ಕಂಟ್ರೋಲ್ಡ್ ಬಾಜಿ ಇರುತ್ತೆ. ಹೊಸ ಶೋಕ್ದಾರು ಬಿಡ್ಕೊಬೋದು, ಹಳೆ ಶೋಕ್ದಾರು ಬಿಡ್ಕೊಬೋದು. ಕಷ್ಟ ಬೀಳಂಗಿರಲ್ಲ. ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸ್ಕೊಳ್ಳಿ ಈ ಸೀಸನ್ಗೆ. ಮುಂದಿನ ವರ್ಷಕ್ಕೆ ಈ ಅಕ್ಕಿಗಳನ್ನೂ ಕಳ್ಳ ಮಾಡ್ಕೊಳ್ಳಿ. ಈ ಅಕ್ಕಿಗಳನ್ನೂ ನೀವು ಬಿಡ್ಕೊಂಬಂದರೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಂಬರ್ಬೋದು. ಇದೇ ಜೊತೆಯಲ್ಲಿ ಗಂಡನೂ ಬಿಡ್ಕೊಬೋದು, ಹೆಣ್ಣನ್ನು ಬಿಡ್ಕೊಬೋದು. ಆದಷ್ಟು ಪಟ್ಟಗಳು ಮಾಡಿಸ್ಮೇಲೆ ಈ ಅಕ್ಕಿಗಳನ್ನ ನೀವು ಆಡಿಸ್ಕೊಬೇಕು ಅಂದರೆ ಗಂಡು ಹೆಣ್ಣು ಎರಡನ್ನೂ ಜೊತೆ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ದಿನ ಒಂಟಿ ಇಕ್ಬಿಟ್ಟು ರೆಸ್ಟ್ ಕೊಟ್ಬಿಟ್ಟು ರೆಡಿ ಮಾಡ್ಕೊಂಬನ್ನಿ. 2 ಅಕ್ಕಿನೂ ಬಿಡ್ಕೊಬೋದು. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮಕ್ಷಿಯಲ್ಲಿ ಗಂಡು, ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು. ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಹೆಣ್ಣು ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ, ಗಂಡು ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಮಕ್ಷಿಯಲ್ಲಿ ಗಂಡು, ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು. ಫಸ್ಟ್ ಟೈಮು ಜೊತೆ ಮಾಡಿರೋದು. ಹೊಸ ಜೊತೆ ಪಟ್ಟಗಳಂತೂ ಈಸಿಯಾಗಿ ನೀವು ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು. ನಾನು ಏನಕ್ಕೆ ಹೇಳ್ತಿರೋದಂದರೆ ಈ ಜಾತಿ ಹಕ್ಕಿಗಳು ನಮ್ಮ ಹತ್ರ ಏನಿದೆ ಇವಲ್ಲಿ ಟೈಮಿಂಗು ಬೇಗ ಬರುತ್ತೆ. ಪ್ಲಸ್ ಮಕ್ಷಿಗೂ ಆನೆಕಲ್ಗೂ ಹಾಕಿದ್ದೀವಿ, ಅದರಲ್ಲೂ ನೋಡಿದ್ದೀವಿ. ಟೈಮಿಂಗು ಒಂದು 7-8 ಗಂಟೆ ಅನ್ನೋದು ಈಸಿಯಾಗಿ ನೀವು ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗ ಜಸ್ಟ್ ಮಕ್ಷಿಯಲ್ಲಿ ಗಂಟು ತೋರಿಸ್ತೆ. ಸಿಂಗಲ್ ಟೇಲು, ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಸಖತ್ತಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು. ಇಲ್ಲಿ ವೈಬ್ರೇಷನ್ನು ಚೆನ್ನಾಗಿರುತ್ತೆ. 2 ಸೈಡ್ ತಿರಿ ಹೊಡೆದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡ್ ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕಂಡೀಷನ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಶುದ್ಧ ಕಣ್ಣಲ್ಲಿರುತ್ತೆ. ನೋಡ್ಬೋದು, ಇಲ್ಲಿ ಫುಲ್ ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಲೈಟಾಗೆ ಒಂದು ಗ್ರೇ ಶೇಡು, ಬ್ಲೂ ಶೇಡು ಕಾಂಬಿನೇಷನಲ್ಲಿ ಕ್ರ್ಯಾಕ್ಸು ಹೊಡ್ತಲು ನೋಡ್ಬೋದು. ಅದು ಇನ್ನೂ ವಯಸ್ಸಾಗ್ತಾರೇ
ಕ್ವಾಲಿಟೀಸ್ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 3490. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಆನೆ ಕಲೆಕ್ಟರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು ಚೆಡಿ ಬಾಲ ಬರುತ್ತೆ ನೋಡ್ಬೋದು. ಶುಪ್ ತಿರಿ, ಉದ್ದ ತಿರಿ, ಲಾಲ್ ಕಟ್ ಇದಲ್ಲೂ ನೋಡ್ಬೋದು. ಲಾಲ್ ಕಟ್ ಇದಲ್ಲೂ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಗಂಡು ಹೆಣ್ಣು ಎರಡಲ್ಲೂ ಚೆನ್ನಾಗಿರುತ್ತೆ. ಎರಡು ಸೈಡು ಇದಕ್ಕೂ ತಿರಿ ಹೊಡೆದಿದ್ದೀವಿ. ಎಷ್ಟಾಗತ್ತೆ ಅಷ್ಟು ಪಟಾಗಳು ಮಾಡಿಸ್ಕೊಳ್ಳಿ. ಮುಂದಿನ ವರ್ಷ ಬಿಡ್ಕೊಳ್ಳೋರ್ಗಂತೂ ಒಂದು ಒಳ್ಳೆ ಲಾಂಗ್ ಟೈಮ್ ಕೊಡುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಹೆಣ್ಣು ಎರಡೂ ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಫುಲ್ ರೌಂಡ್ ಸರ್ಕಲ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಚೆನ್ನಾಗಿದೆ. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಮಾಡ್ತಾ ಇರುತ್ತೆ. ಇನ್ನೂ 2 ದಸ್ತದ ಹಕ್ಕಿಗಳಿವು. ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 4010. ಬಣ್ಣ ನೋಡ್ಕೊಳ್ಳಿ. ಸಬ್ಜಾ ಬಣ್ಣ. ಈ ಬಣ್ಣಗಳಲ್ಲಿ ಇವಾಗ ಹಕ್ಕಿಗಳು ಸಿಗೋದೇ ತುಂಬ ಕಷ್ಟ ಆಗಿದೆ. ಅದು ಸಿಕ್ಕಿದ್ರೆ ಒಂದು ಒಳ್ಳೆ ಲೈನಲ್ಲಿ ಸಿಗೋದು ಇನ್ನೂ ಕಷ್ಟ ಇದೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಇದೇ ವರ್ಷ ಸೀಲಿಗೆ ಬಿಟ್ಟಿದ್ದು. ಅದ್ರದ್ದು ಅಪ್ಡೇಟು ನಾನು ವಾಟ್ಸಪ್ಪಲ್ಲಿ ಹಾಕೀನಿ, ನಮ್ಮ ಗ್ರೂಪಲ್ಲಿ ಹಾಕೀನಿ. ಪಟ್ಟ ಪರ್ಫಾರ್ಮೆನ್ಸು 3 ಸೀಲ್ಗೆ 6.5 ಗಂಟೆ ಚಿಲ್ಲರೆ ಆಡಿದೆ. ತುಂಬ ಒಳ್ಳೆ ಆಟ ಇತ್ತು. ಅದೇ ಅಪ್ಪ ಅಮ್ಮನೇ ಸೇಲ್ಗಿಟ್ಟಿದ್ದೀನಿ. ಸಬ್ಜಾ ಅಲ್ಲಿ ಹೆಣ್ಣು, ಸಬ್ಜಾ ಅಲ್ಲೇ ಗಂಡು. ಆದರೆ ಇದು ಡಾರ್ಕ್ ಇದೆ, ಇದು ಲೈಟ್ ಸಬ್ಜಾ ಬಣ್ಣ. ಇಲ್ಲಿ ನೋಡ್ಬೋದು, ಡಾರ್ಕ್ ಬಣ್ಣ ಒಂದು, ಲೈಟ್ ಬಣ್ಣ ಒಂದು ಹಿಂಗೆ ಹಾಕಿದ್ದೀವಿ. ಪಟ್ಟಗಳು ಒಳ್ಳೆ ಸಬ್ಜಾ ಪಟ್ಟಗಳು ಬರುತ್ತೆ. ಪ್ಲಸ್ ನಿಮಗೆ ಡಾರ್ಕ್ ಬಣ್ಣಲ್ಲೂ ಬರುತ್ತೆ, ಲೈಟ್ ಬಣ್ಣಲ್ಲೂ ಬರುತ್ತೆ. ಇದೇ ಬಂದ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು ಇದೇ ವರ್ಷ 2025ಕ್ಕೆ ಸೀಲಿಗೆ ಬಿಟ್ಟಿದ್ದು ಡೀಟೇಲ್ ಬಂದ್ಬಿಟ್ಟು ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೆ. ಸೀಲಿಗೆ ಬಿಟ್ಟಿದ್ದು ಡೀಟೇಲ್ ಎಲ್ಲ ನಾನು ಯಾರ್ಯಾರ್ದು ನಂಬರ್ ಸೇವ್ ಮಾಡಿದ್ದೀನಿ ಅವರೆಲ್ಲ ನೋಡಿರ್ತಾರೆ. ಯಾಕಂದರೆ ಪ್ರತಿ ಟೈಮ್ ನಾನು ಸೀಲಿಗೆ ಬಿಟ್ಟಾಗ್ಲೂ ಹಕ್ಕಿದು ಡೀಟೇಲ್ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬೆಳಗ್ಗೆಯಿಂದ ಅಕ್ಕಿ ಆಡಿ ಇಳಿಯೋ ತನಕನೂ ಸೀಲ್ದು ಡೀಟೇಲ್ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ವರ್ಷ ಈ ಬಂದ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸು 6.5 ಗಂಟೆ ಹಾರಿದೆ. ಫಿನಿಷಿಂಗು ಮಾಡಿದೆ, ಪ್ಲೇಸ್ಮೆಂಟು ಮಾಡಿದೆ. ಏನಂದರೆ 8ನೇ ಪ್ಲೇಸಲ್ಲಿ ಇದ್ದೀವಿ ನಾವು. ಈ ಜೊತೆಲಿ ಬಿಟ್ಟಿದ್ದು ಪಟ್ಟ ಅಲ್ಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಹಕ್ಕಿ ಸ್ವಲ್ಪ ಲಾಂಗ್ ಟೈಮ್ ಬರಬೇಕಿತ್ತು. ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ. ಉಡಾನ್ಗೆಲ್ಲ 9-9:30 ಆಡಿದ ಅಕ್ಕಿ ಅದು. ಸೀಲ್ ದಿನ 6.5 ಗಂಟೆ ಆಡಿತ್ತು. ಅಪ್ಪ ಅಮ್ಮ ನನಗೆ ಕೊಡ್ತಾಯಿದ್ದೀನಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಯಾಕಂದರೆ ಇದೇನು ಕೊಡ್ತಾ ಇರೋದು ಅಂದರೆ ನಮ್ಮ ಹತ್ರ ಇನ್ನೂ ಲಾಂಗ್ ಟೈಮ್ ಹಕ್ಕಿಗಳು ತುಂಬ ಇದೆ. ಅದಕ್ಕೋಸ್ಕರ ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಶೋಕ್ ಮಾಡಲಿ, ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಬಂದ ಜೊತೆ ಸಿಗಲಿ, ಮುಂದಿನ ವರ್ಷಕ್ಕೆ ಒಳ್ಳೆ ಶೋಕಿ ಮಾಡಲಿ ಅಂದ್ಬಿಟ್ಟು ಈ ಬಂದ ಜೊತೆನೇ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಪಲ್ಲ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟಾಗ ಪಲ್ಲ ಬಂದ್ಬಿಟ್ಟು ಒಂದು 12 ಗಂಟೆ ಮಧ್ಯಾಹ್ನ ತನಕ ಪಲ್ಲ ಬಂದ್ಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ಮನೆ ಸುತ್ತು ಹಾರೋದು ಸ್ಟಾರ್ಟ್ ಮಾಡುತ್ತೆ ಪಟ್ಟಗಳು. ಮತ್ತೆ ಸಂಜೆ ಏನಾರೋ ಅದು 4 ಗಂಟೆ ದಾಟ್ತು ಆಟ ಅಂದರೆ ಹಕ್ಕಿ ಬಂದ್ಬಿಟ್ಟು ದೂರಾಪರ ಮತ್ತೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಟಾಪ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ. ಫಿನಿಷಿಂಗ್ ಮಾಡೋ ಟೈಮಲ್ಲಿ ಒಂದು ಸತಿ ಜಿಪ್ಪಿ ಹಿಡಿದ್ಬಿಟ್ಟು ಅಕ್ಕಿ ಮನೆ ಮೇಲೆ ಸರಕಣಿ ಗೇಟ್ಲಿ ಮಾಡೋ ಸ್ಟಾರ್ಟ್ ಮಾಡ್ತು ಅಂದರೆ ಆ ರೌಂಡಿಗೆ ಫಿನಿಷಿಂಗ್ ಮಾಡುತ್ತೆ ಅಂತ ಅರ್ಥ. ಇಲ್ಲಾಂದರೆ ಸುಮ್ಮನೆ ಮೇಲ್ಕೈಯಲ್ಲಿ ಬರುತ್ತೆ, ಮನೆ ಮೇಲೆ ಒಂದು 4-5 ಬಾಜಿ ಮಾಡಿಬಿಟ್ಟು ಹಕ್ಕಿ ಪಲ್ಲಾಗ ಹೋಗ್ಬಿಡುತ್ತೆ. ಯಾವಾಗ ಅದು ಜಿಪ್ಪಿ ಹೊಡ್ಕೊಂಡು ಛತ್ರಿ ನಿಗಾ ಹಿಡ್ಕೊಂಡು ಬರುತ್ತೋ ಆ ಟೈಮಲ್ಲಿ ಫಿನಿಷಿಂಗ್ ಮಾಡುತ್ತೆ ಪಟ್ಟಗಳಿದ್ದಲ್ಲಿ. ತುಂಬ ಒಳ್ಳೆ ಆಟ ಇದೆ, ಒಂದು ನೋಡೋ ಅಂಥ ಆಟನೇ. ಮೇನ್ ಬಂದ ಜೊತೆನೇ ಕೊಡ್ತಾಯಿದ್ದೀನಿ. ಯಾರೇ ಈ ಜೊತೆ ಇಸ್ಕೊಂಬಿಟ್ಟು ಪಟ್ಟಗಳು ಮಾಡಿಸ್ಬಿಟ್ಟು ಮುಂದಿನ ವರ್ಷ ಬಿಡ್ಕೊಂಡ್ರೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಪಟ್ಟಗಳು ನೀವು ಒಂದು 3ನೇ ಕಲ್ಲಿ 4ನೇ ಕಲ್ಲಿಂದನೇ ಬಿಡ್ಕೊಂಬನ್ನಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಟೈಮಿಂಗ್ ಬಂದುಬಿಟ್ಟಿರುತ್ತೆ. ಆದಷ್ಟು ಹಕ್ಕಿಯಲ್ಲಿ ಎಷ್ಟು ಪಟ್ಟ ಮಾಡ್ಸೋಕ್ಕಾಗುತ್ತೋ ಮಾಡಿಸ್ಕೊಂಬಿಡಿ.
ಪ್ರತಿಯೊಂದು ಪಟ್ಟಾನೂ ಹಾರಿಸಿ, ಯಾವುದು ರೆಕ್ಕೆ ಹೊಡಿಯೋಕೆ ಹೋಗ್ಬೇಡಿ, ಪ್ರತಿಯೊಂದು ಪಟ್ಟಾನೂ ಹಾರಿಸಿ ಏಟ್ ಹತ್ತ ಮೇಲೆ ರೆಕ್ಕೆ ಹೊಡೀರಿ. ಸಬ್ಜಾ ಅಲ್ಲಿ ಬಂದಾಜ್ ಜೊತೆ ಫ್ರೆಂಡ್ಸ್. ಈಗೇನು ಜಸ್ಟ್ ಸಬ್ಜಾ ಅಲ್ಲಿ ಗಂಟು ತೋರಿಸ್ದೆ, ಚೆಡಿಬಲ ಇಲ್ಲಿ ನೋಡ್ಬೋದು. ಸಿಂಗಲ್ ಟೈಲ್ ಹಿಂಗೆ ಎತ್ತಿಟ್ಕೊಳುತ್ತೆ, ಹೆಂಗೆ ಇದು ಮಾಡಿದ್ರು ಸಿಂಗಲ್ ಟೈಲ್ ಎತ್ತಿಟ್ಕೊಳ್ಳುತ್ತೆ. ಚುಪ್ತಿರಿ ಉದ್ದ ಹತ್ತಿರಿ, 9ನೇ ತಿರಿ ನೋಡ್ಬೋದು. 8 10ಕ್ಕಿಂತ ಉದ್ದ ಇರುತ್ತೆ 9ನೇ ತಿರಿ. 2 ಸೈಡು ನೋಡ್ಕೊಳ್ಳಿ, 2 ಸೈಡು ಹಂಗೆ ಇರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ನನ್ನ ಕೈಗೂ ಎದೆಗೂ ನೋಡ್ಬೋದು. ಇಲ್ಲಿ ಅಗ್ಲ ಎದೆ ಇರುತ್ತೆ, 2 ಅಕ್ಕಿನ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋಕೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಮತ್ತು ಮೂಗು ಹತ್ರ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ಮೂಗು ಹತ್ರ ಹಿಂಗೆ ಮಸ್ಕ ಏನಿದೆ ಅದು ಇನ್ನೂ ವಯಸ್ಸಾಗ್ತಿರಂಗೆ ದಪ್ಪ ಆಗುತ್ತೆ, ಅಗ್ಲ ಆಗುತ್ತೆ. ಹಳೆ ಅಕ್ಕಿಗಳು ಯಾವ ಟೈಪಲ್ಲಿ ಬರೋದು ಆ ಟೈಪಿಗೆ ಚೇಂಜ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸ್ ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ, ಅಗ್ಲ ಕಣ್ಣು ಇಟ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಸಕ್ಕತ್ ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ತುಂಬ ಟಾಪ್ ಆಗಿರುತ್ತೆ ಈ ಗಂಡಲ್ಲಿ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಇನ್ನೂ ಇದು ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕಲು ಇವಾಗ ಏನು ಕಣ್ಣಲ್ಲಿ ಕಾಣಿಸ್ತಾ ಇದೆ ಅವೆಲ್ಲ ಕಪ್ಪು ಒಡಕ್ಲಿಕ್ಕೆ ಟರ್ನ್ ಆಗುತ್ತೆ. ಆ ಟೈಮಲ್ಲಿ ಕಣ್ಣು ಬಂದ್ಬಿಟ್ಟು ನೋಡೋಕ್ಕೆ ಒಂದು ತುಂಬ ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗಿರುತ್ತೆ. ಸಬ್ಜಾ ಅಲ್ಲಿ ಗಂಡಿದು. ರಿಂಗ್ ನಂಬರ್ 3435, 3435 ಫ್ರೆಂಡ್ಸ್. ಇವಾಗೇನು ಜಸ್ಟ್ ಸಬ್ಜಾ ಅಲ್ಲಿ ಹೆಣ್ಣು ತೋರಿಸ್ದೆ, ಚೆಡಿ ಬಾಲ ನೋಡ್ಬೋದು. ಹೆಂಗೆ ಇದು ಮಾಡ್ರೂ ಬಾಲ ಚೆಡಿಯಾಗಿ ಎತ್ತಿಟ್ಕೊಳುತ್ತೆ. ಗಂಡು ಹೆಣ್ಣು ಎರಡು ಹಂಗೆ ಇದೆ. ಚುಪ್ ತಿರಿ ಉದ್ದ ತಿರಿ ಇದರಲ್ಲೂ ನೋಡ್ಬೋದು. 9ನೇ ತಿರಿ ಬಂದ್ಬಿಟ್ಟು 10ನೇ ತಿರಿ ಮತ್ತು 8ನೇ ತಿರಿಗಿಂತ ಉದ್ದ ಇರುತ್ತೆ. 2 ಸೈಡು ತಿರಿಗಳು ನೋಡ್ಕೊಬೋದು, ಇಲ್ಲಿ ಉದ್ದ ಇರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಬಣ್ಣನೂ ನೋಡ್ಬೋದು, ಸೂಪರ್ ಬಣ್ಣ ಇರುತ್ತೆ. ಅಗ್ಲ ಎದೆ ಇರುತ್ತೆ, ಇಲ್ಲಿ ನೋಡ್ಬೋದು. ಎದೆಗೂ ನನ್ನ ಕೈಗೂ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಇದೆ ಅಂತ. ಪುತ್ಲಿನ ಎಳೆದು ಇಟ್ಕೊಂಡಿರೋದು, ಪುತ್ಲಿನ ಎಳೆದು ಬಿಡೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರೋದು, ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಕ್ಕತ್ ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, 2 ಹಕ್ಕಿಯಲ್ಲೂ ಟಾಪ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು, ಇಲ್ಲಿ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದ್ಬಿಟ್ಟು ಸಕ್ಕ ಡಾರ್ಕ್ ಆಗಿರುತ್ತೆ. ಪಿಂಕಿಶ್ ಅನಾರಿ ಇವಾಗ ಏನು ಕಾಣಿಸ್ತಿದೆ ಕಣ್ಣಲ್ಲಿ ಅವೆಲ್ಲ ವಯಸ್ಸಾಗ್ತಾ ಇರೋಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ವರ್ಷ ಹಕ್ಕಿ ಏಜ್ ಆಗ್ತಾ ಇರೋಂಗೆ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 4013. ತುಂಬ ಜನ ನಮ್ಮನೆ ಆನೇಕಲ್ ಡೈಲ್ನಲ್ಲಿ ಬಂದ ಜೊತೆ ಕೇಳ್ತಾ ಇರ್ತೀರ. ಟಾಪ್ ಕ್ಲಾಸ್ ಬಂದ ಜೊತೆ ಕೊಡ್ತಾಯಿದ್ದೀನಿ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ಜೊತೆಗೆ ನೀವು ಒಂದು 3ನೇ ಕಲ್ಲಿ 4ನೇ ಕಲ್ಲಿ ಹಿಂಗೆ ಪಟ್ಟಾನ ಹಾರಿಸ್ಕೊಂಬಂದರೆ ಸಾಕು. ನಿಮ್ಗೆ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಾಗಳು ಕಮ್ಮಿ ಅಂದ್ರೂ 7-8 ಗಂಟೆ ಮೇಲೆ ಟೈಮಿಂಗ್ ಬರುತ್ತೆ. ಬಾಜಿ ಬಂದ್ಬಿಟ್ಟು ಹಕ್ಕಿ ಛತ್ರಿ ಮೇಲೆ ಬಂದು ಒಂದು ಸತಿ ಬಾಜಿ ಮಾಡಿದ್ರೆ 6ರಿಂದ 8 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲಾಗೋಯ್ತು ಅಂದರೆ 35 ನಿಮಿಷದಿಂದ 40 ನಿಮಿಷ ಪಲ್ಲ ಹೋಗುತ್ತೆ. ದೂರ ಪರಲ್ಲ, ತುಂಬ ಔಟ್ ಬರುತ್ತೆ. ಹಕ್ಕಿ ಆಟ ಇರಲಿ, ಹಕ್ಕಿ ಗೇಟ್ಲಿ ಸರ್ಕಣಿ ಎಲ್ಲ ಇರಲಿ, ತುಂಬ ಚೆನ್ನಾಗಿ ಮಾಡುತ್ತೆ. ನಮ್ಮದು ಒಂದು ಟಾಪ್ ಕ್ಲಾಸು ಬಂದ ಜೊತೆ ಕೊಡ್ತಾಯಿದ್ದೀನಿ. ಯಾರೇ ಹಕ್ಕಿನ ಇಸ್ಕೊಂಡ್ರೂ ಈ ಜೊತೆಯಲ್ಲಿ ಏನು ಪಟ್ಟಾಗಳು ಮಾಡಿಸ್ತೀರಾ ಒಂದು ಒಳ್ಳೆ ಸೈಜಲ್ಲಿ ಪಟ್ಟಾಗಳನ್ನ ಸಾಕಿ ದಪ್ಕಾಳಲ್ಲೇ ಇಟ್ಟಿರಿ. ಪಟ್ಟಾಗಳನ್ನ ಒಂದು 1ನೇ ಕಲ್ಲಿ 2ನೇ ಕಲ್ಲಿಗೆ ತನಕ ದಪ್ಕಾಳಲ್ಲೇ ಅಕ್ಕಿನ ಮೇಂಟೈನ್ ಮಾಡಿ ಪಟ್ಟಾಗಳನ್ನ. ಅದಾದಮೇಲೆ ಯಾವಾಗ ಹಾರ್ಸೋದು ಸ್ಟಾರ್ಟ್ ಮಾಡ್ತೀರಾ ಆವಾಗಿಂದ ಮಾತ್ರ ರಾಗಿ ಕೊಡೋದು ಸ್ಟಾರ್ಟ್ ಮಾಡಿ. ಅಲ್ಲಿ ತನಕ ರಾಗಿ ಕೊಡೋಕೆ ಹೋಗ್ಬೇಡಿ, ದಪ್ಕಾಳಲ್ಲೇ ಮೇಂಟೈನ್ ಮಾಡಿ. ಸೈಜ್ಗಳು ಚೆನ್ನಾಗಿ ಬಂದರೆ ಪಟ್ಟ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ಕ್ಲಾಸ್ ಆಗಿರುತ್ತೆ. ಈ ಬಂದ ಜೊತೆಗೆ ಕಮ್ಮಿ ಅಂದ್ರೂ ಯಾರೇ ಹೊಸ ಶೋಪ್ದರ್ ಇಸ್ಕೊಂಡ್ರೂ 8 ಗಂಟೆ ಅನ್ನೋದು ಈಸಿಯಾಗಿ ಬಿಡ್ಕೊಬೋದು. ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಒಳ್ಳೆ ಟಾಪ್ ಕ್ಲಾಸ್ ಕ್ವಾಲಿಟಿಲಿ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಸೀಸನ್ ಮುಗ್ದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಬಂದ ಜೊತೆ ಕೊಡೋಣ. ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಟೈಮಿಂಗ್ ಬಿಡಲಿ, ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ಮೇನ್ ಹಕ್ಕಿಗಳು ಏನಿದೆ ಅವಲ್ಲೇ ಹಕ್ಕಿಗಳನ್ನ ಕೊಡ್ತಾಯಿದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೇಕಲ್ ರೇಗ್ದಾರಲ್ಲಿ ಟಾಪ್ ಕ್ಲಾಸು ಬಂದ ಜೊತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, 2 ಅಕ್ಕಿನೂ ಟಾಪ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ.
ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ 2 ಹಕ್ಕಿದೂ. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಆನೆಕಲ್ ರೈತರಲ್ಲಿ ಬಂದ ಜೊತೆ ತೋರಿಸ್ತೆ, ಅದಲ್ಲಿ ಗಂಡು ಚಡಿ ಬಾಲ ಸಿಂಗಲ್ ಟೇಲ್ ನೋಡ್ಬೋದು ಹೆಂಗೆ ತಿರ್ಕೊಂಡಿರುತ್ತಂತ. ಫುಲ್ ಚಡಿ ಬಾಲ ತಿರ್ಕೊಳ್ಳುತ್ತೆ. ಶುಪ್ ತಿರಿ ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ. ಬಣ್ಣ ನೋಡ್ಬೋದು, ರೇಕ್ಗಳು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಲೆಂತ್ ವೈಸು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು, ಸಖತ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಬಾದಾಮಿ ಶೇಡ್ ಕಣ್ಣೊಳಗಡೆ ಕ್ರ್ಯಾಕ್ಸು ಒಡಕಲಿರುತ್ತೆ. ಅನಾರಿ ಅನ್ನೋದು ಅಲ್ಲಿ ಇಲ್ಲಿ ಸುಮ್ಮನೆ ಒಂದು ಸ್ಪ್ರೇ ಹೊಡೆದಂಗೆ ಅನಾರಿ ಅನ್ನೋದು ಪಿಂಕಿಶ್ ಕಲರಲ್ಲಿರುತ್ತೆ. ಅವೆಲ್ಲ ವಯಸ್ಸಾಗ್ತಾರೆ, ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಟಾಪ್ ಕ್ಲಾಸಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಬೇಡಿ. ವರ್ಷ ಇದರಲ್ಲಿ ನೀವು ಒಳ್ಳೆ ಲಾಂಗ್ ಟೈಮ್ ಪಟ್ಟಗಳನ್ನ ಬಿಡ್ಕೊಬೋದು. ರಿಂಗ್ ನಂಬರ್ 3507. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಆನೆಕಲ್ ಟೆಕ್ದರಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಇಲ್ಲಿ ನೋಡ್ಬೋದು. ಚಡಿ ಬಾಲ ಹಂಗೆ ತಿರ್ಕೊಳ್ಳುತ್ತೆ. ಚುಪ್ ತಿರಿ ಉದ್ದ ತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ. ರೆಕ್ಕೆ 2 ಸೈಡು ಹೊಡೆದಿದ್ದೀವಿ. ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಈ ವರ್ಷವೂ ಅಷ್ಟೇ ಒಳ್ಳೆ ಟೈಮ್ ಆಡಿದೆ ಇದರಲ್ಲಿ ಪಟ್ಟ. ಲೆಂತ್ ವೈಸು ಗಂಡು ಉದ್ದ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿದ್ದೀವಿ. ಅಗ್ಲ ಎದೆ ಮೇಂಟೈನ್ ಮಾಡಿದ್ದೀವಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ತುಂಬ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟಿ ಸಕ್ಕತ್ತಾಗಿ ಮಾಡ್ತಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆಣ್ಣಲ್ಲಿ ಗಂಡಲ್ಲಿ ಎರಡಲ್ಲೂ ತುಂಬ ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 3264. ಫ್ರೆಂಡ್ಸ್ ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.